ಹಾಯ್ ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವು ಇವತ್ತು 8 ಜನ ಫ್ರೆಂಡ್ಸು ಸೇರಿಕೊಂಡು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಯಾವ ದೇವಸ್ಥಾನಕ್ಕೆ ಅಂತ ಹೇಳ್ತೀನಿ ಬನ್ನಿರಿ. ನಾವು ರಾತ್ರಿ 9 ಗಂಟೆ ಬಸ್ ಹತ್ತಿದ್ದಕ್ಕೆ ಮೆಜೆಸ್ಟಿಕ್ಕಲ್ಲಿ ಬೆಳಗ್ಗೆ ಮಂಗಳೂರು ಬಂದಿಳಿದಿದ್ದು 6:30. ಫಸ್ಟು ನೋಡಿದ್ದವು ನಾವು ಕದ್ರಿ ಮಂಜುನಾಥ ಸ್ವಾಮಿ ದೇವಸ್ಥಾನ. ಅಲ್ಲೇ ಒಳಗಡೆ ಎಲ್ಲ ಫ್ರೆಶ್ ಅಪ್ ಆಗೋಕ್ಕೆ ಎಲ್ಲ ಅನುಕೂಲ ಇದೆ. ಹಾಗೆ ಪೂಜೆ ಮುಗಿಸ್ಕೊಂಡು ಹೊರಗಡೆ ಬಂದು ಟಿಫನ್ ಮಾಡ್ಕೊಂಡು ಮತ್ತೆ ಒಂದು ದೇವಸ್ಥಾನಕ್ಕೆ ಬಂದು ಇಲ್ಲಿ ಮಾರಿಕಾಂಬ ದೇವಸ್ಥಾನ ಅಂತ ಒಂದು ದೇವಸ್ಥಾನ. ಅದಾದಮೇಲೆ ಇಲ್ಲಿ ಮಂಗಳಾಂಬ ದೇವಸ್ಥಾನ. ಮಂಗಳೂರಲ್ಲಿ ಮಂಗಳಾಂಬೆ ದೇವಸ್ಥಾನನೇ ಫೇಮಸ್ ಅಲ್ವಾ. ನಾನು ನೋಡೇ ಇರಲಿಲ್ಲ ಈ ದೇವಸ್ಥಾನ ಎಲ್ಲ. ನಾವು ಒಂದು ಕಾರ್ ಮಾತಾಡಿಕೊಂಡು 8 ಜನ ಇದ್ವಿ. ಟೊಯೋಟಾ ಕಾರು, 7 ಜನನೇ ಅದರಲ್ಲಿ ಕೂತ್ಕೊಳ್ಳೋಕ್ಕಾಗೋದು. ಆದರೆ ಅಡ್ಜಸ್ಟ್ ಮಾಡ್ಕೊಂಡು ಕೂತ್ಕೊಂಡು ಎಲ್ಲ ನೋಡ್ಕೊಂಬರೋಣ ಅಂತ ಬಂದ್ರಿ. ಮಂಗಳಾಂಬೆ ದೇವಸ್ಥಾನ ಆಗಿದ ತಕ್ಷಣ ಮತ್ತು ಇಲ್ಲಿ ನೋಡಿ ಗೋಕರ್ಣನಾಥ ಕ್ಷೇತ್ರ ಎಷ್ಟು ಚೆನ್ನಾಗಿದೆ ಅಂದರೆ ಇಲ್ಲಿ ಎಷ್ಟೊತ್ತಿದ್ರೂ ನಮಗೆ ಸಾಕು ಅನ್ನಿಸ್ತಾನೆ ಇಲ್ಲ. ಅಷ್ಟು ತುಂಬ ಅಂದರೆ ತುಂಬ ಚೆನ್ನಾಗಿದೆ. ದೊಡ್ಡ ದೇವಸ್ಥಾನ ಇದು ನೋಡ್ರಿ. ಕೃಷ್ಣಾರ್ಜುನರ ಕುರುಕ್ಷೇತ್ರದ ಒಂದು ಸನ್ನಿವೇಶನೂ ಸೃಷ್ಟಿ ಮಾಡಿದ್ದಾರೆ ಇಲ್ಲಿ. ಒಳಗಡೆ ಅಮ್ಮ ಅನ್ನಪೂರ್ಣೇಶ್ವರಿ ತಾಯಿ ಇದ್ದಾಳೆ. ಅಷ್ಟೇ ಚೆನ್ನಾಗಿದೆ. ಎಲ್ಲ ದೇವರು ಇದೆ ಇಲ್ಲಿ. ಅಂದರೆ ಅಷ್ಟು ತುಂಬ ಚೆನ್ನಾಗಿದೆ ದೇವಸ್ಥಾನ ಮಾತ್ರ. ಯಾರಾದರೂ ಹೋದರೆ ಇಲ್ಲಿ ತಪ್ಪದೆ ಭೇಟಿ ಕೊಡಿ. ಗೋಕರ್ಣನಾಥ ಕ್ಷೇತ್ರ ಕದ್ರಿ ಮಂಜುನಾಥ ಸ್ವಾಮಿ ದೇವಸ್ಥಾನದಿಂದ ತುಂಬ ಹತ್ರನೇ ಇದೆ. ಇದೊಂದು ಕೈಲಾಸ ಮಾನಸ ಸರೋವರ ಥರ ಒಂದು ಇಲ್ಲೊಂದು ಸೆಟಪ್ ಮಾಡಿದ್ದಾರೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇದನ್ನು ಮುಗಿಸ್ಕೊಂಡು ನಾವು ಮತ್ತೆ ಬೇರೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಈ ಕಾರೇ ನಾವು ಮಾತಾಡ್ಕೊಂಡಿದ್ದು. ಒಬ್ಬರಿಗೆ ನಮಗೆ 500 ರೂಪಾಯಿ ಬಿತ್ತು. 8 ದೇವಸ್ಥಾನ ತೋರಿಸಿದ್ರು ನಮಗೆ 3 ಗಂಟೆವರೆಗೂ. ವರ್ತ್ ಅನ್ನಿಸ್ತು ನಮಗೆ. ಎಲ್ಲ ಒಳ್ಳೊಳ್ಳೆ ದೇವಸ್ಥಾನನೇ ತೋರಿಸಿದ್ರು. ಚೆನ್ನಾಗಿತ್ತು. ಇದೊಂದು ಈಶ್ವರ ದೇವಸ್ಥಾನ, ಈಶ್ವರ ಗಣೇಶ 2 ಇದೆ. ತುಂಬ ಚೆನ್ನಾಗಿದೆ. ಒಳಗಡೆ ಎಲ್ಲೂ ಫೋಟೋ ಅಲೋ ಇಲ್ಲ, ಆದರೆ ಹೊರಗಡೆ ಮಾತ್ರ. ಇದು ಬಂದಿದ್ದು ನಮ್ಮ ಕೊರಗಜ್ಜನ ದೇವಸ್ಥಾನ. ಪುತ್ತೂರಿಗೆ ಕರ್ಕೊಂಡು ಬಂದರು. ಯಾಕಂದರೆ ನಾವು ವಾರದ ಮಧ್ಯ ದಿನದಲ್ಲಿ ಹೋಗಿದ್ರಿಂದ ರಶ್ ಎಲ್ಲೂ ಇಲ್ಲ. ಬೇಗ ದರ್ಶನ 10 ನಿಮಿಷಕ್ಕೆ. ಮಳೆ ಅಂತೂ ಬರ್ತಾನೇ ಇತ್ತು. ಹಾಗೆ ನಾವು ಇಳಿದ ತಕ್ಷಣ ಸ್ವಲ್ಪ ಮಳೆ ನಿಲ್ತಾ ಇತ್ತು. ಇದು ಪೊಳಲಿ ರಾಜರಾಜೇಶ್ವರಿ ದೇವಸ್ಥಾನ. ಇದು ಅಷ್ಟೇ ಇಷ್ಟು ದೊಡ್ಡದಾಗಿ ತುಂಬ ಚೆನ್ನಾಗಿದೆ. ಒಳಗಡೆ ಅಮ್ಮನೂ ಅಷ್ಟೇ ಪುಟ್ಟ ಗೌರಿ ಥರ ಅಷ್ಟೇ ಚೆನ್ನಾಗಿದ್ದಾಳೆ. ಇಲ್ಲಿ ಜಾಸ್ತಿ ಹೂವಿನ ಅಲಂಕಾರ ಮಾಡಲ್ಲ, ಒಡವೆ ಹಾಕ್ತಾರೆ. ಈ ಕಡೆ ಎಲ್ಲ ತುಂಬ ಒಡವೆ ಹಾಕಿರ್ತಾರೆ. ಅದು ದೊಡ್ಡ ಒಡವೆ ಅಂದರೆ ಮುತ್ತಾಗಿರೋ ಚಿಕ್ಕದಾಗಿ ಅಲಂಕಾರ, ಅಷ್ಟು ಚೆನ್ನಾಗಿರೋ ಒಡವೆ. ಸಣ್ಣದೇ ತುಂಬ ಅವಸರಗಳು ಹಾಕಿರ್ತಾರೆ. ಅಷ್ಟು ಚೆನ್ನಾಗಿರುತ್ತೆ. ಅಲ್ಲಿ ನೋಡಿಕೊಂಡು ಊಟ ಮುಗಿಸ್ಕೊಂಡು ನಾವು ಕಟೀಲು ದುರ್ಗಾ ಪರಮೇಶ್ವರಿಗೆ ಬಂದ್ವಿ. ಅವಳು ಅಕ್ಕ ಅಂತೆ, ಇವಳು ತಂಗಿ ಅಂತೆ. ಫಸ್ಟ್ ಅಲ್ಲಿ ಹೋಗಿನೇ ಇಲ್ಲಿ ಬರಬೇಕಂತೆ. ಹಾಗಾಗಿ ನಾವು ಅನ್ಎಕ್ಸ್ಪೆಕ್ಟೆಡಾಗಿ ಅಲ್ಲಿ ಹೋಗಿನೇ ಇಲ್ಲಿ ಬಂದು ಹೀಗೆ ನಮಗೆ ಒಂದು 8 ದೇವಸ್ಥಾನ ತೋರಿಸಿದ್ರು. ತುಂಬ ಅಂದರೆ ತುಂಬ ನಮಗೆ ಖುಷಿ ಆಯಿತು. 500 ರೂಪಾಯಿ ನಮಗೆ ವರ್ತ್ ಅನ್ನಿಸ್ತು. ಅಲ್ಲಿಂದ ಬರ್ಬೇಕಾದ್ರೆ ಎಲ್ಲ ದೇವಸ್ಥಾನದಲ್ಲೂ ಅಲ್ಲಿ ಕುಂಕುಮ ಅರ್ಚನೆ ಮಾಡಿದ್ದು ಎಲ್ಲ ಕುಂಕುಮ ಎಲ್ಲ ಕೊಡ್ತಾರಲ್ವ. ನಾನು ಎಲ್ಲೋದ್ರೂ ತೊಗೊಂಡು ಬಂದು ಇಟ್ಕೊಳ್ತೀವಿ. ಬೇಕಾದ್ರೆ ಬೆಳಗ್ಗೆ ಕೆಲಸಕ್ಕೆ ಹೋಗೋವಾಗ, ಸ್ಕೂಲು ಕಾಲೇಜು ಎಲ್ಲೋಗೋಗೋ ಹಚ್ಕೊಂಡು ಹೋಗ್ಬೋದು. ಅರ್ಚನೆ ಕುಂಕುಮ ಇದು ಅಷ್ಟು ಪವರ್ ಇರುತ್ತಲ್ವ. ಹಾಗಾಗಿ ಎಲ್ಲ ಅಲ್ಲಿಂದ ತಂದಿರೋ ಪ್ರಸಾದಗಳೆಲ್ಲ ನೋಡಿ. ಇದು ಕೊರಗಜ್ಜನ ಹತ್ರ ಕೊಟ್ಟಿರೋದು ಚಕ್ಲಿ ಎಲೆ ಅಡಿಕೆ ಕೊಡ್ತಾರಲ್ಲಿ. ಯಾರಿಗೂ ಕೊಡಬಾರ್ದಂತೆ, ಬಿಸಾಕಬಾರ್ದು, ನಾವೇ ತಿನ್ನಬೇಕು. ಮತ್ತು ಒಂದು ತಾಯಿತ ತೊಗೊಂಡು ಬಂದೆ ನಾನು ರಾಜರಾಜೇಶ್ವರಿ ದೇವಸ್ಥಾನದಲ್ಲಿ. ಮಕ್ಕಳಿಗೆ ನಾವು ಕಟ್ಕೊಂಡ್ರೆ ಒಳ್ಳೆಯದೇ, ನೆಗೆಟಿವಿಟಿ ಎಲ್ಲ ಹೋಗುತ್ತೆ ನಮ್ಮ ಮೈಯಿಂದ ಅಂತ. ಮತ್ತು 3 ಗಂಟೆಗೆ ತಂದು ಇಲ್ಲಿ ಬಿಟ್ಟರು. ನಮಗೆ 8 ಗಂಟೆ ಬಸ್ ಇದ್ದಿರೋದ್ರಿಂದ ಬಸ್ ಸ್ಟಾಪಲ್ಲೇ ಕುಳಿತು 8 ಗಂಟೆಗೆ ಬೆಂಗಳೂರು ಕಡೆ ಹೊರಟ್ವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.